ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಿಗ್ಗೆನೆ ಎದ್ದು ನಾನು ಕೆಲಸನೆಲ್ಲ ಮುಗಿಸಿದೀನಿ. ಅದು ಯಾವ್ದನ್ನು ವಿಡಿಯೋ ಮಾಡಿಲ್ಲ. ಇವತ್ತು ಶ್ರೀರಾಮನವಮಿ ಇರೋದ್ರಿಂದ ಶ್ರೀರಾಮನವಮಿ ಇರೋದ್ರಿಂದ ನಾನು ಬೆಳಿಗ್ಗೆನೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡಿದ್ರೆ ಟೈಮ್ ಆಗುತ್ತೆ ಅಂತ ನಾನು ಇವತ್ತು ಮನೆ ಕ್ಲೀನಿಂಗು ಯಾವ್ದನ್ನು ವಿಡಿಯೋಸ್ ಮಾಡಿಲ್ಲ. ಜಸ್ಟ್ ಇವಾಗ ನಾನು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಮತ್ತೆ ಪ್ರಸಾದಕ್ಕೆ ಅಂತ ಹೇಳಿ ಮಾಮೂಲಿ ಗೊತ್ತಿದೆಯಲ್ಲ, ಮಜ್ಜಿಗೆ ಮತ್ತೆ ಪಾನಕ, ಹೆಸರುಬೇಳೆ ಎಲ್ಲ ಮಾಡ್ತಾರೆ. ನಾನ್ ಸದ್ಯಕ್ಕೆ ಮಜ್ಜಿಗೆ ಮಾಡ್ತಿಲ್ಲ, ಯಾಕಂದ್ರೆ ಮನೇಲಿ ಮೊಸರು ಖಾಲಿ ಆಗಿತ್ತು. ಹೊರಗಡೆ ಹೋಗ್ಬಿಟ್ಟು ಮೊಸರು ತಗೊಬರ್ಬೇಕು, ನನ್ಗೆ ಕೆಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ನಾನು ಇವಾಗ ಹೆಸರುಬೇಳೆ ಮತ್ತೆ ಪಾನಕನ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡ್ತಾ ಇದೀನಿ. ಸೊ ರಾಮನವಮಿ ಪ್ರಯುಕ್ತ ಎರಡು ಕೆಲಸ ಆದಂಗ ಆಗುತ್ತೆ. ಹಂಗಾಗಿ ನಾನು ಇವಾಗ ಹೆಸರುಬೇಳೆ ಮಾಡ್ಕೊಂಡು ಮತ್ತೆ ಇವಾಗ ಪೂಜೆ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದೀನಿ. ಬನ್ನಿ, ಫಸ್ಟಿಗೆ ನಾನು ಪೂಜೆ ಸಾಮಾನೆಲ್ಲ ತೊಳೆದಿಟ್ಟಿದೀನಿ. ಅದನ್ನೆಲ್ಲ ಹೂದಿಂದ ಅಲಂಕಾರ ಮಾಡ್ಕೊಂಡು ಆಮೇಲೆ ಬಾಗ್ಲು ಕ್ಲೀನ್ ಮಾಡಿ ಆಮೇಲೆ ಹೆಸರುಬೇಳೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಫಸ್ಟಿಗೆ ನೀಟಾಗಿ ಎಲ್ಲ ಬಟ್ಟೆನಲ್ಲಿ ಒರೆಸ್ಕೊಂಡಿದೀನಿ ಹೊಸದನ್ನ. ಆದ್ರೂ ಇವಾಗ ಒಂದ್ಸಲ ಮನೆ ಒರೆಸ್ತೀನಲ್ಲ, ಅವಾಗ ಒಂದ್ಸಲ ಕ್ಲೀನ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಇವಾಗ ಸ್ವಲ್ಪ ತೇವಾಂಶ ಇರ್ಬೇಕಲ್ವಾ, ಅದಕ್ಕೆ ಚೆನ್ನಾಗಿರೋ ನೀರಲ್ಲಿ ಒಂದ್ಸಲ ಬಟ್ಟೆನ ಹಾಕ್ಬಿಟ್ಟು ನಾನು ಇದನ್ನ ಕ್ಲೀನ್ ಮಾಡ್ಕೊತಿದೀನಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಅರ್ಶಿನ, ತುಂಬಾ ಗಾಳಿ ಇದೆ ಹೊರಗಡೆ, ಎಲ್ಲೂ ನಿಲ್ಲಕ್ಕೆ ಬಿಟ್ಟಿಲ್ಲ ಗಾಳಿ. ಸ್ವಲ್ಪ ಲೈಟಾಗಿ ಅರ್ಶಿನ ಹಾಕ್ಬಿಟ್ಟು ಸ್ವಲ್ಪ ನೀರ್ ಜಾಸ್ತಿ ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ, ಕಮ್ಮಿ ಹಾಕಿದ್ರೆ ಕಮ್ಮಿ ಆಗುತ್ತೆ. ನೋಡಿ, ಈ ತರ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದೀನಿ. ನಂಗೆ ಅತಿ ಹೆಚ್ಚಾಗಿ ರಂಗೋಲಿ ಎಲ್ಲ ಹಾಕ್ಲಿಕ್ಕೆ ಬರಲ್ಲ. ಸೊ ನಾವು ಹೊಸ್ಲಿಗೆಲ್ಲ ಪೂಜೆ ಮಾಡಿ ಅಭ್ಯಾಸ ಇರೋ ಕಾರಣದಿಂದ ನಾನು ಸಿಂಪಲ್ ಆಗಿ ಪೂಜೆನ ಮಾಡ್ಕೊಳ್ತೇನೆ. ಅರಿಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಬಿಟ್ಕೊಳ್ತೀನಿ. ಇದೇನ್ ಗೊತ್ತಾ, ಅಲ್ಲಿ ದೇವ್ರ ಮನೇಲಿ ಇರೋದನ್ನ ಹೊಸ್ಲಿಗೆ ಬೇರೆ ಇಟ್ಕೋಬೇಕು, ದೇವ್ರ ಮನೆಗೆ ಯೂಸ್ ಮಾಡಬಾರ್ದು ಅಂತ ಅಂತಾರೆ. ಸೊ ಹಂಗಾಗಿ ನಾನೇನ್ ಮಾಡಿದೀನಿ ಅಂದ್ರೆ, ಒಂದೆರಡು ಕಾಪಿ ಇದು ಕಪ್ಪು ಸೆಟ್ ಫುಲ್ ಹೊಡೆದೋಗಿತ್ತು, ಎರಡಿತ್ತು. ಸೊ ಹಂಗಾಗಿ ಅದನ್ನ ಯಾಕೆ ವೇಸ್ಟ್ ಆಗಿ ಇದ್ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನೇ ನಾನು ಅರ್ಶಿನ ಕುಂಕುಮ ಹಾಕೊಂಡು ಯೂಸ್ ಮಾಡ್ಕೊಳ್ತಾ ಇದೀನಿ. ಎಲ್ಲ ಬೇಗ ಡ್ರೈ ಆಗ್ಬಿಡ್ತೈತೆ ಗಾಳಿಗೆ. ಇದ್ರೆ ಒಂದ್ರಲ್ಲಿ ಕುಂಕುಮ, ಒಂದ್ರಲ್ಲಿ ಅರ್ಶಿನ ಇಟ್ಕೊಂಡಿದೀನಿ. ಫಸ್ಟಿಗೆ ಹೊಸ್ಲು ಕ್ಲೀನ್ ಮಾಡ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡ್ರೆ ಒಳಗಡೆ ಕೆಲಸ ಎಲ್ಲ ಮಾಡ್ಕೋಬೋದಲ್ವಾ. ಸೊ ಹಂಗಾಗಿ ನಾನು ಫಸ್ಟಿಗೆ ಇದನ್ನ ಹಾಕ್ತಿದೀನಿ. ಅರ್ಶಿನ ಕುಂಕುಮ ಹಿಡಿತಾನೆ ಇಲ್ಲ, ಗಾಳಿ ಫುಲ್ ಡ್ರೈ ಆಗ್ಬಿಡ್ತೈತೆ. ಹಾಗಾಗಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಇರಲಿ. ಅಷ್ಟಾಗಿ ನನ್ಗೆ ರಂಗೋಲಿ ಬಿಡಲ್ಲ, ಬರಲ್ಲ. ಸೊ ಹಂಗಾಗಿ ಪುಟ್ಟದಾಗೆ ಆಗ್ಬೇಕಲ್ವಾ, ಹಂಗಾಗಿ ಪುಟ್ಟದಾಗಿ ರಂಗೋಲಿನ ಹಾಕೊತಾ ಇದೀನಿ. ಬರೀ ನಾನು ಇದ್ರ ಮೇಲೆ ಅಷ್ಟೇ ಹಾಕೋದು ನೋಡಿ. ಈ ಎಳೆನೂ ಚೆನ್ನಾಗಿ ಬರಲ್ಲ ನಾನು ಹಾಕೋದು. ಇಷ್ಟೇ ಸಿಂಪಲ್ ಆಗಿ ಹಾಕೊಳ್ತೀನಿ. ಯಾವಾಗಾದ್ರೂ ಹಬ್ಬ ಅದಿದ್ದು ಅಂತ ಇದ್ದಾಗ ನಾನು ಯೂಟ್ಯೂಬ್ ಅಲ್ಲಿ ಅಥವಾ ಇನ್ಸ್ಟಾದಲ್ಲಿ ನೋಡ್ಬಿಟ್ಟು ಡಿಸೈನ್ ಅಂದ್ರೆ ನೋಡ್ಕೊಂಡು ಬರೆದ್ರೆ ಬರುತ್ತೆ, ನೋಡ್ದಿರಂಗೆ ಆದ್ರೆ ಅಷ್ಟಾಗಿ ಪ್ಲಾನಿಂಗ್ ಸಡನ್ ಆಗಿ ಬರಲ್ಲ ನನ್ಗೆ. ಹಂಗಾಗಿ ನಾನು ಇಂಥ ಟೈಮಲ್ಲೆಲ್ಲ ಜಾಸ್ತಿ ಇದ್ ಮಾಡಕ್ ಹೋಗಲ್ಲ. ಇಷ್ಟೇ, ಯಾವಾಗ್ಲೂ ನಾನು ಇದು ಎರಡೇ ತರ ರಂಗೋಲಿ ಬಿಡೋದಿದ್ರ ಮೇಲೆ. ಇಷ್ಟೇ, ಏನ್ ಮಾಡೋದು ಫ್ರೆಂಡ್ಸ್, ನಂಗೆ ಅಷ್ಟಾಗಿ ಬರಲ್ಲ. ಸ್ವಲ್ಪ ಕುಂಕುಮ ಮತ್ತೆ ಅರ್ಶಿನ ಇಟ್ಕೊಳ್ತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಓಡಾಡ್ತಾರಲ್ವಾ, ಮತ್ತೆ ಗಾಳಿ ಇದೆಯಲ್ಲ, ರಂಗೋಲಿ ಬಿಟ್ರೆ ಕೂಡ ಗಾಳಿಗೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ನಾನು ರಂಗೋಲಿ ಬಿಡ್ಲಿಕ್ಕೆ ಹೋಗಲ್ಲ. ಮುದ್ದಾಗಿ ಪುಟ್ಟದಾಗಿ ಎಷ್ಟು ಕಾಣುತ್ತೋ ಅಷ್ಟೇ ಚಂದವಾಗಿ ಕಾಣ್ಲಿ ಅಲ್ವಾ, ಏನ್ ಮಾಡೋದು. ಇವಾಗ ಇಲ್ಲೊಂದೇ ಒಂದ್ ಸಣ್ಣದಾಗಿ ಅಂದ್ರೆ ಈ ತರ ನೀರ್ ಮಾಡ್ಬಿಟ್ರೆ ಸಡನ್ ಆಗಿ ಅದು ಇದಾಗುತ್ತೆ, ನನ್ ಬಟ್ಟೆಗೆ ಒರೆಸ್ಬಿಟ್ಟೆ. ಇಷ್ಟೇ ಸಾಕು, ತುಂಬಾ ಪುಟ್ಟದಾಗಿ ಚೆನ್ನಾಗಿ ಕಾಣಿಸ್ತಾ ಉಂಟು. ಆಯ್ತು ಫ್ರೆಂಡ್ಸ್, 2 ನಿಮಿಷದ ಕೆಲಸ
ಆಮೇಲೆ ಹೂವು ಇಟ್ಕೊಳ್ತೀನಿ ಪೂಜೆ ಮಾಡೋ ಟೈಮಲ್ಲಿ. ಫಸ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ನೀರ್ನ ಇಲ್ಲೇ ಹಾಕೋಣ. 50 ಗ್ರಾಮ್ ಅಷ್ಟು ಹೆಸರು ಬೇಳೆನ ನೆನ್ಸ್ಕೊಂಡಿದ್ದೆ, ಅದು ಇದ್ರಲ್ಲಿ ಹಾಕೊಳ್ತಾ ಇದೀನಿ. ಒಂದರಿಂದ 1/4 ಅವರ್ ನೆನ್ಸ್ಕೊಂಡಿದ್ದೆ ನಾನು. ಸೊ ಒಂದು ದೊಡ್ಡ ಸೌತೆಕಾಯಿನ ಈ ತರ ಸ್ವಲ್ಪ ಮೀಡಿಯಂ ಅಂದ್ರೆ ಸ್ಮಾಲ್ ಮತ್ತೆ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ. ಸೌತೆಕಾಯಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಒಂದು ದೊಡ್ಡ ಕ್ಯಾರೆಟ್ ಅಲ್ಲಿ ಒಂದು ಅರ್ಧದಷ್ಟು ಕ್ಯಾರೆಟ್ನ ನಾನು ನೀಟಾಗಿ ಸಿಪ್ಪೆ ತೆಗೆದು ತುರ್ಕೊಂಡಿದೀನಿ ಸಣ್ಣದಾಗಿ. ಅದನ್ನ ಕೂಡ ಆಡ್ ಮಾಡ್ಕೊಳ್ತಾ ಇದೀನಿ. ಹಾಗೆ ತುಂಬಾ ರುಚಿಕರವಾಗಿರುವಂತ ತೆಂಗಿನಕಾಯಿ. ನನಗೆ ಕೋಸಂಬರಿ ಮಾಡ್ತೀನಿ ಅಂತ ಅಂದ್ರೆ ಫ್ರೆಶ್ ತೆಂಗಿನಕಾಯಿ ಹೊಡೆದ್ರೆ ತುಂಬಾ ಇಷ್ಟ. ತೆಂಗಿನಕಾಯಿ ಹೊಡೆದು ಫ್ರಿಜ್ ಅಲ್ಲೆಲ್ಲ ಇಟ್ಟಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ನಾನು ತೆಂಗಿನಕಾಯಿ ಯಾವಾಗ ಹೊಡಿತೀನಿ ಅವಾಗ ನನ್ಗೆ ಹೆಸರುಬೇಳೆ ತಿನ್ಬೇಕಂದಾಗ ಮಾಡ್ಕೊಳ್ತೀನಿ. ಸೊ ಇವಾಗ ಹೆಸರುಬೇಳೆ ಮಾಡ್ಲಿಕ್ಕೋಸ್ಕರ ಅಂತ ತೆಂಗಿನಕಾಯಿ ಹೊಡೆದಿದ್ದೆ. ತುಂಬಾ ಫ್ರೆಶ್ ಆಗಿದೆ. ಸ್ವಲ್ಪ ಅದೊಂದು 1/4 ಕಪ್ ಅಷ್ಟು ತುರ್ಕೊಂಡಿದೀನಿ. ಅದನ್ನು ಕೂಡ ಅದ್ರಲ್ಲಿ ಹಾಕ್ತಾ ಇದೀನಿ. ಮತ್ತೆ 1-2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ನಾನು ಇನ್ನು ಸಣ್ಣದಾಗಿ ಹಚ್ಕೋಬೋದಾಗಿತ್ತು. ನಾನು ಸ್ವಲ್ಪ ದಪ್ಪನೇ ಹಚ್ಬಿಟ್ಟಿದೀನಿ. ಸೊ ಸಣ್ಣದಾಗಿ ಹಚ್ಕೊಂಡಿದ್ದನ್ನ ಕೂಡ ಅದ್ರಲ್ಲಿ ಹಾಕೊಳ್ತಾ ಇದೀನಿ. ನೋಡಿ, ಒಂದು ದೊಡ್ಡ ಮೆಣಸಿನ್ಕಾಯಿನ ಹಿಂಗೆ ದಪ್ಪ ಕಟ್ ಮಾಡಿದೀನಿ. ಯಾಕಂದ್ರೆ ಸಣ್ಣ ಕಟ್ ಮಾಡಿದ್ರೆ ಬಾಯಿಗೆ ಸಿಗುತ್ತೆ. ಇದಾದ್ರೆ ತಿನ್ನಕ್ ಇಷ್ಟ ಇಲ್ಲ ಅಂದ್ರೆ ಸೈಡ್ ತೆಗ್ದಿಡ್ಬೋದು ಅನ್ನೋದಕ್ಕೋಸ್ಕರ ದಪ್ಪದಾಗಿ ಕಟ್ ಮಾಡ್ಕೊಂಡಿದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದೀನಿ. ಸಾಲ್ಟ್ ಜಾಸ್ತಿ ಹಾಕ್ಬಾರ್ದು, ಇದು ನೀರ್ ಬಿಟ್ಕೊಳುತ್ತೆ. ನೋಡ್ಕೊಂಡು ಹಾಕೊಳ್ಳೋಣ. ಸ್ವಲ್ಪ ಹಾಕೊಳ್ತಾ ಇದೀನಿ. ಬೇಕಾದ್ರೆ ಇದ್ರಲ್ಲಿ ಕೆಲವೊಬ್ಬೊಬ್ರು ನಿಂಬೆ ಹಣ್ಣಿನ ರಸ ಹಾಕೊಳ್ತಾರೆ. ಅಂದ್ರೆ ಅವ್ರಿಗೆ ಯಾವ್ದು ಇಷ್ಟ ಆತರ. ನಾನು ನಿಂಬೆ ಹಣ್ಣಿನ ರಸ ಹಾಕ್ತಿಲ್ಲ, ನನ್ಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಅದನ್ನ ಹಾಕಲ್ಲ. ನೆಕ್ಸ್ಟಿಗೆ ಪೆಪ್ಪರ್ ಪುಡಿ ಕೂಡ ಹಾಕೋಬಹುದು. 1 ನಿಮಿಷ ಫ್ರೆಂಡ್ಸ್, ತಗೋಬರ್ತೀನಿ. ನೋಡಿ, 5-6 ಏನ್ ಹೇಳ್ತಾರೆ ಮೆಣಸು, ಅದನ್ನ ಜಜ್ಕೊಂಡಿದೀನಿ ನಾನು. ಸ್ವಲ್ಪ ಇದೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿರೋ ಸ್ಪೂನ್ ತಗೊಂಡು ಇದನ್ನ ಯೂಸ್ ಮಾಡದೇ ಇರೋಂಥ ಸ್ಪೂನ್ ಅಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ನೋಡಿ, ಗ್ರೀನು, ಯೆಲ್ಲೋ, ವೈಟು, ಆರೆಂಜು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ತರ ಜಾಸ್ತಿ ಅಂದ್ರೆ ಕೋಸಂಬರಿಲಿ ಜಾಸ್ತಿ ಏನ್ ಹೇಳ್ತಾರೆ ಹೆಸರುಬೇಳೆ ಇದ್ರೆ ಅಷ್ಟು ಇದಿರಲ್ಲ. ಸೊ ಹಂಗಾಗಿ ನಾನು ಜಾಸ್ತಿ ತರಕಾರಿನೇ ಹಾಕಿದೀನಿ. ಐ ಮೀನ್ ಕ್ಯಾರೆಟು ಮತ್ತೆ ಸ್ವಲ್ಪ ಜಾಸ್ತಿ ಸೌತೆಕಾಯಿ ಹಾಕೊಂಡಿದೀನಿ. ಚೆನ್ನಾಗಿರುತ್ತೆ. ಸ್ವಲ್ಪ ಹೆಸರುಬೇಳೆ ಕಾಣಿಸ್ಬೇಕು, ಜಾಸ್ತಿ ಇದೆಲ್ಲ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ಈ ತರ ಮಾಡ್ಕೊಂಡೆ. ಸೊ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಸ್ವಲ್ಪ ನಾನು ಅಂದ್ರೆ ಕರ್ಬೂಜ ಹಣ್ಣು ತಂದಿಲ್ಲ. ಸೊ ಹಂಗಾಗಿ ಏನ್ ಹೇಳ್ತಾರೆ ನಿಂಬೆ ಹಣ್ಣಿನ ಜ್ಯೂಸನ್ನ ಮಾಡ್ಕೊಳ್ತೀನಿ. ಹಾಯ್ ಫ್ರೆಂಡ್ಸ್, ಫೈನಲಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಾಯಿತು. ಸೊ ನಾನು ಪೂಜೆ ಮಾಡಲಿಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿದ್ದೆ. ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಿದ್ದಾಳೆ. ಸೊ ಅಂದರೆ ಇಷ್ಟು ದಿನ ಇವಳು ಸ್ವಲ್ಪ ಹೊರಗಡೆ ಇರ್ತಾ ಇದ್ಲಲ್ವ, ಹಂಗಾಗಿ ದೇವ್ರಿಗೆ ಪೂಜೆ ಮಾಡೋದು ಅದು ಅಂಥದ್ದೆಲ್ಲ ಏನೂ ಅಷ್ಟು ಗೊತ್ತಿರಲಿಲ್ಲ. ಇವಾಗ ಮನೆಯಲ್ಲಿದ್ದಾರೆ ಅಂದಮೇಲೆ ಹೆಣ್ಮಕ್ಳಾದ್ಮೇಲೆ ಎಲ್ಲ ಕಲಿಸ್ಬೇಕು. ಅದಕ್ಕೆ ಸ್ವಲ್ಪ ನಾನು ರೆಡಿ ಮಾಡಿ ಕೊಟ್ಟು ಪೂಜೆ ಮಾಡಂತ ಹೇಳಿದೆ. ಅದಕ್ಕೆ ಮಾಡ್ತಾಳೆ ಅವಳು. ಅಂದರೆ ಸ್ವಲ್ಪ ದೀಪಕ್ಕೆ ಅಲಂಕಾರ ಅದು ಇದು ಫೋಟೋಕ್ಕೆ ಹೂವು ಮುಡ್ಸೋಕ್ಕೆ ಅದಕ್ಕೆಲ್ಲ ಇನ್ನೂ ಅಷ್ಟಾಗಿ ಬರಲ್ಲ. ಅದಕ್ಕೆ ನಾನೆಲ್ಲ ರೆಡಿ ಮಾಡಿಬಿಟ್ಟು ಕೊಟ್ಟೆ. ಅವಳು ಪೂಜೆ ಮಾಡ್ತಿದ್ದಾಳೆ. ನಾನು ಬೇರೆ ಕೆಲಸ ಏನೋ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಕೆಲಸನ ಮುಗಿಸ್ತಾ ಇದ್ದೆ. ಓಕೆ ಫ್ರೆಂಡ್ಸ್, ಫೈನಲಿ ಪೂಜೆ ಆಯಿತು. ನೈವೇದ್ಯಕ್ಕೆ ಪಾನಕ ಮತ್ತು ಹೆಸರುಬೇಳೆ ಎಲ್ಲ ಮಾಡಿ ಇಟ್ಟಿದ್ದಾಯಿತು. ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ. ಸಂಜೆ ನನ್ನ ಹಸ್ಬೆಂಡ್ ಬಂದ ತಕ್ಷಣ ನಾವೆಲ್ಲ ಸ್ವಲ್ಪ ಆನೆಕಲ್ಗೆ ಹೋಗಬೇಕಾಗಿತ್ತು. ಅದಕ್ಕೆ ಅವರು ಬರೋದು 6 ಗಂಟೆಗೆ. ಅವ್ರು ಬಂದ ತಕ್ಷಣ ಹೊರಡೋಣ ಅಂತ ರೆಡಿ ಆಗ್ತಿದ್ದೀವಿ. ಆನೆಕಲ್ಗೆ ಏನಕ್ಕೆ ಹೋಗ್ತಿದ್ದೀನಿ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಆನೆಕಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ರೋಡಲ್ಲಿ ಫುಲ್ಲು ಟ್ರಾಫಿಕ್. ಯಾವಾಗೂ ಇಷ್ಟು ಟ್ರಾಫಿಕ್ ಇರೋಲ್ಲ, ಬಟ್ ಇವತ್ತು ತುಂಬ ಟ್ರಾಫಿಕ್ ಇದೆ. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.